ಜಿಡ್ದೇಗೌಡ್ರೆ, ಸನ್ಮಾನ್ಯ ಅಧ್ಯಕ್ಷರೇ, ಜಿಡ್ದೇಗೌಡ್ರೆ, ತಾವು ಹಿರಿಯರಿದ್ದೀರಿ, ಅನುಭವಿಸ್ತಿರಿದ್ದೀರಿ, ಹಿರಿಯರಿದ್ದೀರಿ, ಬಹಳ ಅನುಭವ ಇದೆ, ಬಹಳ ವಿಚಾರ ಹೇಳಲಿಕ್ಕೆಲ್ಲ ಕೂಡ ಇದೆ. ಎಲ್ಲ ಯುವಕರಿಗೆ ಇವತ್ತು ಬೇಕಾದಂತ ಒಂದು ಸಂಕ್ಷಿಪ್ತವಾಗಿ ಆದಷ್ಟು ಶಾರ್ಟ್ ಆಗಿ ಆದಷ್ಟು ಸಮಯ ಹೊಂದ್ಕೊಂಡು, ಈಗ ಮಧ್ಯಾಹ್ನ ಊಟದ ವಿರಾಮ ಇರುವುದಿಲ್ಲ. ಯಾರಿಗಾರು ಈಗ ಹಸಿವಾಗ್ತದೆ ಹೋಗಿ ಬನ್ನಿ, ಊಟ ಪಕ್ಕದಲ್ಲಿದೆ. ಅದಕ್ಕೆ ಅನುಗುಣವಾಗಿ ಅಲ್ಲ ಮಾತಾಡಲಿ ಟೈಮಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಮಾತಾಡಲಿ ಅರ್ಧ ಗಂಟೆ ಕೊಡಿ. ತಾವೆಲ್ಲರೂ ಕೂಡ ಪ್ರಥಮ ಬಾರಿಗೆ ಅಧ್ಯಕ್ಷರೇ ಕರೆಕ್ಟ್ ಇದೆ ತಮ್ಮದು ಈ ವಿಧಾನಸಭೆಯಲ್ಲಿ ಅಧ್ಯಕ್ಷರೇ ಮಾತಾಡಿ. ಕೆಂಗಲ್ ಹನುಮಂತಯ್ಯನವರು ಕರೀತ ವಿಧಾನಸೌಧದಲ್ಲಿ ಸುಂದರವಾಗಿ ಶಿಸ್ತಾಗಿ ಮಾಡ್ತಕ್ಕಂಥ ಕೆಲಸವನ್ನ ಅಧ್ಯಕ್ಷರಾಗಿ ತಾವು ಮಾಡ್ತಾ ಇದ್ದೀರಿ. ನೂತನವಾಗಿ ಗೆದ್ದು ಬಂದಿರತಕ್ಕಂಥ ಶಾಸಕರಿಗೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಭಿನಂದಿಸ್ತೀನಿ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇಂದು ಬಜೆಟ್ ಮೇಲೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ಅಧ್ಯಕ್ಷರೇ. ಇದರ ಮಧ್ಯೆ ಇನ್ನೊಂದು, ನಾಳೆ ಬೆಳಿಗ್ಗೆ ಮತ್ತೆ ಬೇಗ ನಾವು ಸ್ಟಾರ್ಟ್ ಮಾಡಿದೆ. ನಾಳೆ ಬೆಳಿಗ್ಗೆ ಯಾರಿಗೆ ಮಾತಾಡ್ಲಿಕ್ಕೆ ಬೇಕು, ದಯವಿಟ್ಟು ಈಗಲೇ ಬರೆದು ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಮೊದಲಿಗೆ ಎಲ್ಲರೂ ಕೂಡ ರೈತರು ಕೃಷಿ ಬಗ್ಗೆ ಇವತ್ತು ಬಹಳ ವಿಶೇಷವಾಗಿ ಸದನದಲ್ಲಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಅಧ್ಯಕ್ಷರೇ. ಮೊದಲಿಗೆ ನಾನು ನಮ್ಮ ರಾಜ್ಯದ ರೈತ ನಾಯಕರಾಗಿದ್ದಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರನ್ನು ನೆನಪಿಸಿಕೊಳ್ಳಬೇಕು ಅಧ್ಯಕ್ಷರೇ. ಅವರಿಲ್ಲದಿದ್ರೆ ರೈತರಿಗೆ ಧ್ವನಿಯೇ ಇರ್ತಿರ್ಲಿಲ್ಲ. ಕರ್ನಾಟಕ ರಾಜ್ಯದ ರೈತರನ್ನು ಎಚ್ಚರಿಸಿದ್ದು ಸರ್ಕಾರವನ್ನ, ಅಧಿಕಾರಿಗಳನ್ನ ಎಚ್ಚರಿಸಿ ಅವರ ಹಕ್ಕನ್ನ ಹೋರಾಟ ಮಾಡುವ ಮೂಲಕ ರೈತರಿಗೆ ಗೌರವವನ್ನು ತಂದುಕೊಟ್ಟಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮ್ಮ ಮೈಸೂರು ಜಿಲ್ಲೆಯವರೇ ಆಗಿದ್ದು, ನಾನು ಕೂಡ ಅವರ ಜೊತೆ ಸತತ ನಿರಂತರ ಸಂಪರ್ಕದಲ್ಲಿದ್ದು, ಆ ನಂಜುಂಡಸ್ವಾಮಿ ಅವರು ಹುಟ್ಟದೇ ಇದ್ರೆ, ಅವ್ರು ಹೋರಾಟ ಮಾಡದೇ ಇದ್ರೆ ನಮ್ಮ ರೈತರು ಇಲ್ಲಿ ಉಳಿಲಿಕ್ಕೆ ಆಗ್ತಾ ಇಲ್ಲ. ಅಂತವರ ಹೆಸರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಪೀಠವನ್ನ ಸ್ಥಾಪನೆ ಮಾಡ್ತೇವೆ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ನೇರವಾಗಿ ರೈತರ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ರೈತರಿಗೆ ಬೇಕಾದಂತಹ ಗೊಬ್ಬರ, ಬೀಜ, ಕೀಟನಾಶಕಗಳು ಮತ್ತು ಕೃಷಿ ಉಪಕರಣಗಳು ಇವೆಲ್ಲವನ್ನು ಕೂಡ ರೈತರಿಗೆ ಸೂಕ್ತವಾದ ಸಂದರ್ಭದಲ್ಲಿ ತಲುಪುವಂತೆ ಮಾಡಬೇಕಾದಂತೂ ಕೃಷಿ ಇಲಾಖೆಯ ಕರ್ತವ್ಯ ಅಧ್ಯಕ್ಷರೇ. ಅದಕ್ಕೋಸ್ಕರ ಗ್ರಾಮಗಳಲ್ಲಿ ಇತ್ತೀಚೆಗೆ ಬಿತ್ತನೆ ಬೀಜ, ಕ್ರಿಮಿನಾಶಕಗಳು ರೈತರಿಗೆ ಬೇಕಂತ ಎಲ್ಲವನ್ನು ಕೂಡ ಗ್ರಾಮಗಳಲ್ಲಿ ಅಂಗಡಿಗಳನ್ನು ತೆರೆಯುವ ಮೂಲಕ ರೈತರ ಮನೆ ಬಾಗಿಲಲ್ಲಿ ಸಿಗುವಂತಾಗಬೇಕು ಅಧ್ಯಕ್ಷರೇ. ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗಬೇಕು ಅಧ್ಯಕ್ಷರೇ. ರೈತ ಎಲ್ಲ ಕಂಪನಿಗಳು ಕೂಡ ಕೈಗಾರಿಕೆಗಳು ಅವರ ಬೆಲೆಯನ್ನ ಅವರೇ ನಿಗದಿ ಮಾಡ್ತಾರೆ. ಆದರೆ ರೈತನಿಗೆ ಇಷ್ಟು ವರ್ಷಗಳಾದ್ರೂ ಕೂಡ ಅವನು ಬೆಳೀತಕ್ಕಂಥ ಬೆಳೆಗೆ ಬೆಲೆಯನ್ನ ನಿಗದಿ ಮಾಡತಕ್ಕಂಥ ಅವಕಾಶ ಒದಗಿ ಬಂದಿಲ್ಲ ಅಧ್ಯಕ್ಷರೇ. ಅದ್ರ ಜೊತೆಗೆ ರೈತರ ಉತ್ಪನ್ನಗಳ ಬೆಂಬಲ ಬೆಲೆ ಒಂದೇ ಅಲ್ಲ, ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದಾಗ ತ್ವರಿತವಾಗಿ ಸರ್ಕಾರ ಮಧ್ಯ ಪ್ರವೇಶಿಸಬೇಕು. ಆಗ ದಳ್ಳಾಳಿಗಳು, ವ್ಯಾಪಾರಸ್ಥರು ಕೂಡ ಎದುರ್ತಾರೆ. ಸರ್ಕಾರ ಮಧ್ಯ ಪ್ರವೇಶಿಸಿದೆ ಎಂದರೆ ದಳ್ಳಾಳಿಗಳಿಗೆ, ವ್ಯಾಪಾರಸ್ಥರಿಗೆ ಭಯ ಹುಟ್ಟುತ್ತದೆ. ಉದಾಹರಣೆಗೆ, ಒಂದು ವಾರದ ಹಿಂದೆ ಈರುಳ್ಳಿ ಬೆಲೆ ಕುಸಿಯಿತು. ಒಂದು ವಾರದಿಂದ ಈರುಳ್ಳಿ ಬೆಲೆ ಕುಸಿದು ಈರುಳ್ಳಿ ಬೆಳೆದಂತ ರೈತರ ಪಾಲು ಕಷ್ಟಕ್ಕೀಡಾದ್ರು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಮಧ್ಯ ಪ್ರವೇಶ ಮಾಡಲೇ ಇಲ್ಲ. ಈರುಳ್ಳಿ ಬೆಲೆ ಕುಸಿದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದೂ ಕೂಡ ಮಧ್ಯ ಪ್ರವೇಶ ಮಾಡದೆ ತುಂಬಾ ಸಂಕಷ್ಟಕ್ಕೆ ಈಡಾದ್ರು ಅಧ್ಯಕ್ಷರೇ. ಅದಕ್ಕೋಸ್ಕರ ರೈತರ ಕೃಷಿ ಮಾರುಕಟ್ಟೆಯಲ್ಲಿ ವ್ಯವಸ್ಥೆಯಲ್ಲಿ ಅಮೂಲ್ಯವಾದಂತ ಬದಲಾವಣೆ ಆಗಬೇಕು ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, 2005-6ರಲ್ಲಿ 10 ರಿಂದ 12 ಲಕ್ಷ ಹೆಕ್ಟೇರ್ ತೋಟಗಾರಿಕೆ ಬೆಳೆ ಇತ್ತು. 21-22ರಲ್ಲಿ 21 ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದೆ. ವರ್ಷದಿಂದ ವರ್ಷಕ್ಕೆ ಕೃಷಿ ಬೆಳೆಗಳ ಬದಲಾಗಿ ತೋಟಗಾರಿಕೆ ಬೆಳೆಗಳಿಗೆ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಉದಾಹರಣೆಗೆ, ಅಡಿಕೆ ಬೆಳೆಯಲ್ಲಿ 2005-6ರಲ್ಲಿ 2 ಲಕ್ಷ ಇದ್ದ ವಿಸ್ತೀರ್ಣ ಇದೀಗ ಸುಮಾರು 7 ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದೆ. ಈ ರೀತಿ ತೋಟಗಾರಿಕೆ ವಿಸ್ತೀರ್ಣ ಆಗ್ತಾ ಇದ್ರೆ
ಆಹಾರ ಪದಾರ್ಥ ಬೆಳೀತಕ್ಕಂಥ ವಿಸ್ತೀರ್ಣ ಭೌಗೋಳಿಕವಾಗಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಅಧ್ಯಕ್ಷರೇ. ಅದಕ್ಕೋಸ್ಕರ ಕೃಷಿ ಗಣತಿ ಮುಖ್ಯವಾಗಿ ಆಗಲೇಬೇಕು ಅಧ್ಯಕ್ಷರೇ. ಬೆಳೆ ಬದಲಾವಣೆಯ ಸೂಚಕ, ಆಹಾರ ಭದ್ರತೆಗೆ ಆಹಾರ ಬೆಳೆಗಳ ವಿಸ್ತೀರ್ಣ ಅವಶ್ಯಕತೆ, ಕೃಷಿ ಅರಣ್ಯೀಕರಣ, ನಗರಗಳ ಬೆಳವಣಿಗೆಯಿಂದ ಕೃಷಿ ಭೂಮಿ ಪರಿವರ್ತಿತವಾಗುತ್ತಿರುವುದು ಈ ರೀತಿಯಾಗಿದೆ ಅಧ್ಯಕ್ಷರೇ. ಒಟ್ಟಾರೆಯಾಗಿ ಕೃಷಿ ಬೆಳೆಗಳ ವಿಸ್ತೀರ್ಣ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿರುವುದು ಒಂದು ಕಡೆಯಾದರೆ, ಜನಸಂಖ್ಯೆ ಏರಿಕೆ ಹಾಗೂ ಆಹಾರದ ಬೇಡಿಕೆ ಹೆಚ್ಚಾಗಿರುವುದು ಮತ್ತೊಂದು ಕಡೆ. ಈ ಎಲ್ಲ ಅಂಶಗಳ ಬಗ್ಗೆ ಮಾಹಿತಿ ಪಡೆದು ಯೋಜನೆ ರೂಪಿಸಬೇಕಾದರೆ ಕೃಷಿ ಗಣತಿ ಅತಿ ಮುಖ್ಯ ಪಾತ್ರ ವಹಿಸಬೇಕಾಗುತ್ತೆ ಎಂಬುದನ್ನು ನಾನು ಸರ್ಕಾರದ ಗಮನಕ್ಕೆ ತರುತ್ತೇನೆ ಅಧ್ಯಕ್ಷರೇ. ಕೃಷಿ ತಾಂತ್ರಿಕ ವರ್ಗಾವಣೆ ಅಧ್ಯಕ್ಷರೇ, ಕೃಷಿ ತಾಂತ್ರಿಕ ವರ್ಗಾವಣೆ ಇತ್ತೀಚಿನ ದಿನಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಆಗುತ್ತಿಲ್ಲ ಅಂದರೆ ತಪ್ಪಾಗುವುದಿಲ್ಲ. ಹಿಂದೆ ಕೃಷಿ ಇಲಾಖೆ ಅಧಿಕಾರಿಗಳು ಪ್ರಾತ್ಯಕ್ಷಿತೆ, ಕ್ಷೇತ್ರೋತ್ಸವ ಎಲ್ಲ ಕಾರ್ಯಕ್ರಮಗಳನ್ನ ಪ್ರತಿಯೊಬ್ಬ ರೈತನ ಸಂಪರ್ಕವನ್ನ ಇಟ್ಕೊಂಡು ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲ ರೈತರನ್ನ ಒಂದ್ ಕಡೆ ಸೇರಿಸಿ ಕ್ಷೇತ್ರೋತ್ಸವವನ್ನು ಮಾಡ್ತಾ ಇದ್ರು ಅಧ್ಯಕ್ಷರೇ. ನಾನು ಕೂಡ ಆ ಕ್ಷೇತ್ರೋತ್ಸವವನ್ನು ಮಾಡಬೇಕಾದ್ರೆ ಅಂದಿನ ಅಧಿಕಾರಿಗಳು, ನಾನು ಪ್ರಗತಿಪರ ರೈತ ಆಗಬೇಕಾದ್ರೆ ಅಧಿಕಾರಿಗಳು ಬಂದು ನಮ್ಮ ತೋಟದಲ್ಲಿ ಪ್ರತಿಯೊಬ್ಬರು ಕೂಡ ವಾರಕ್ಕೊಂದ್ಸಾರಿ ಭೇಟಿ ಮಾಡಿ ಬೆಳೆಗಳಿಗೆ ಕ್ರಿಮಿನಾಶಕ ಇರಬಹುದು, ಗೊಬ್ಬರ ಆಗ್ತಕ್ಕಂಥದ್ದು ಇರಬಹುದು, ಹೊಸ ಹೊಸ ತಳಿಗಳನ್ನ ತಂದು ಇಂಟ್ರೊಡ್ಯೂಸ್ ಮಾಡಿ ನಮಗೆ ಬೆಳೆಸ್ತಾ ಇದ್ರು ಅಧ್ಯಕ್ಷರೇ. ಆದ್ರೆ ಇವತ್ತು ಅದು ಕಾಣ್ತಾ ಇಲ್ಲ. ಕೃಷಿ ಇಲಾಖೆಯಲ್ಲಿ ಅಧಿಕಾರಿಗಳ ಕೊರತೆ ಇದೆ ಅಧ್ಯಕ್ಷರೇ. ಇವತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸರ್ಕಾರದಿಂದ ಕೊಡ್ತಕ್ಕಂಥ ಉಪಕರಣಗಳನ್ನು ಮಾತ್ರ ಕೊಟ್ಕೊಂಡು ಒಬ್ಬರಿಗೋ ಇಬ್ಬರಿಗೋ ರೈತರು ಮಾತ್ರ ಕೊಟ್ಕೊಂಡು ಇದ್ದಾರೆ. ಎಲ್ಲೂ ಕೂಡ ಅಧಿಕಾರಿಗಳು ಹುದ್ದೆ ಇಲ್ಲ ಅಧ್ಯಕ್ಷ. ಇವತ್ತು ರೈತರು ಬಹುತೇಕ ಮೊಬೈಲ್ ಬಳಸ್ತಾರೆ ಅಧ್ಯಕ್ಷ. ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ತಂತ್ರಜ್ಞಾನ ಮಾಹಿತಿಯನ್ನ ನೇರವಾಗಿ ಮೊಬೈಲ್ ಮೂಲಕ ರೈತರಿಗೆ ಸುಲಭವಾಗಿ ತಲುಪಿಸಬಹುದು. ಇದಕ್ಕೆ ಸಂಬಂಧಿಸಿದ ಮಾಹಿತಿ ತಂತ್ರಜ್ಞಾನ ತಜ್ಞರನ್ನು ಬಳಸಿಕೊಂಡು ಕ್ರಮ ವಹಿಸಬಹುದು. ಪ್ಯಾರಾ 34ರಲ್ಲಿ ತಾವು ಡಿಜಿಟಲ್ ಕೃಷಿ ಸೇವಾ ಕೇಂದ್ರ ಸ್ಥಾಪಿಸುವುದಾಗಿ ಹೇಳಿದ್ದೀರಿ. ಆದರೆ ಈವರೆಗೂ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಅಧಿಕಾರಿಗಳು ಬಹಳಷ್ಟು ಹುದ್ದೆ ಖಾಲಿ ಇದ್ದು, ಪ್ರಸ್ತುತ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿರುವ ಸಿಬ್ಬಂದಿಗಳಿಗೆ ತಾಂತ್ರಿಕತೆ, ಕೃಷಿ ಬಗ್ಗೆ ಅನುಭವ ಇಲ್ಲದೆ ಇರ್ತಕ್ಕಂಥವರು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಕೃಷಿ ಸಚಿವರೇ ಹೇಳ್ತಾರೆ ಅಧ್ಯಕ್ಷರೇ, 60% ಸಿಬ್ಬಂದಿ ಕೊರತೆ ಇದೆ ಅಂತಕ್ಕಂಥದ್ದನ್ನ ಕೃಷಿ ಸಚಿವರ ಹೇಳಿಕೆಯನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ ಅಧ್ಯಕ್ಷರೇ. ರಾಜ್ಯದಲ್ಲಿ ಪ್ರಪ್ರಥಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ 1963ರಲ್ಲಿ ಪ್ರಾರಂಭವಾದಾಗ 2 ಕೃಷಿ ಕಾಲೇಜುಗಳು, 1 ಪಶುಸಂಗೋಪನಾ ಕಾಲೇಜು ಜೊತೆ ಕೆಲವು ಸಂಶೋಧನಾ ಕೇಂದ್ರಗಳು ಸೇರಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಹಾಗೂ ರಾಷ್ಟ್ರದಲ್ಲಿ ಹಸಿರು ಕ್ರಾಂತಿಯಾಗಲು ಮುಖ್ಯ ಕೊಡುಗೆಯನ್ನು ಕೊಟ್ಟಿದ್ದು ಪ್ರತಿಯೊಬ್ಬರೂ ಕೂಡ ಸ್ಮರಿಸಿಕೊಳ್ಳುವಂತಹದ್ದು. ತದನಂತರ 86ರಿಂದ ಇಲ್ಲಿಯವರೆಗೆ ಒಟ್ಟು 6 ವಿಶ್ವವಿದ್ಯಾಲಯಗಳು ಪ್ರಾರಂಭ ಮಾಡಿದ್ದು, ಈ ಎಲ್ಲಾ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಈಗ 43 ವಿವಿಧ ಕಾಲೇಜುಗಳು ಪ್ರಾರಂಭವಾಗಿದ್ದಾವೆ ಅಧ್ಯಕ್ಷ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಚಾಮರಾಜನಗರದಲ್ಲೇ ಕೃಷಿ ಕಾಲೇಜ್ ಇದೆ. ಶಾಶ್ವತವಾದಂತ ಅಧಿಕಾರಿಗಳು, ಪರ್ಮನೆಂಟ್ ಅಧಿಕಾರಿಗಳೇ ಇಲ್ಲದೆ ಕಾಲೇಜ್ ನಡೀತಾ ಇದೆ ಅಧ್ಯಕ್ಷರೇ. ವಿಶ್ವವಿದ್ಯಾಲಯಗಳನ್ನೇ ಮುಚ್ಚಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೃಷಿ ಕಾಲೇಜನ್ನು ಕೂಡ ಹೊಸ ಕಾಲೇಜುಗಳ ವಿಶ್ವವಿದ್ಯಾಲಯಗಳನ್ನ ತೆರೆಸ್ತಕ್ಕಂಥದ್ದು ಎಷ್ಟು ಸರಿ ಅಧ್ಯಕ್ಷರೇ? ಇರತಕ್ಕಂಥ ವಿಶ್ವವಿದ್ಯಾಲಯಗಳಾಗಲಿ ಆ ಕೃಷಿ ಕಾಲೇಜುಗಳನ್ನಾಗಿ ಸಶಕ್ತಗೊಳಿಸ್ತಕ್ಕಂಥದ್ದು ತುಂಬಾ ಅವಶ್ಯಕತೆ ಇದೆ. ಕಾಲೇಜ್ ಮಾಡುವಾಗ ಘೋಷಣೆ ಮಾಡಿಬಿಟ್ಟು ಸಿಬ್ಬಂದಿಗಳೇ ಇಲ್ಲದೆ ವಿಶ್ವವಿದ್ಯಾಲಯ ನಡೆಸ್ತಕ್ಕಂಥ ಹೇಗೆ ಸಾಧ್ಯ? ಇದೆಲ್ಲವನ್ನು ಕೂಡ ನಾವು ನೋಡಬೇಕಾಗಿದೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಯವ್ರ ಜಿಲ್ಲೆನೇ ಚಾಮರಾಜನಗರ ಜಿಲ್ಲೆ, ಅವರೇ ಪ್ರಾರಂಭ ಮಾಡಿದ್ದಾರೆ. ಅಧಿಕಾರಿಗಳು, ಶಾಶ್ವತವಾದಂತಹ ಅಧಿಕಾರಿಗಳು ಕೂಡ ಅಲ್ಲಿ ಇಲ್ಲ. ಡೀನ್ ಸಹ ನೇಮಕ ಮಾಡಿಲ್ಲ. ಈ ನಿಟ್ಟಿನಲ್ಲಿ ವಾಸ್ತವಾಂಶ ಏನಂದ್ರೆ, ಕೂಡಲೇ ಈ ಹುದ್ದೆಗಳನ್ನು ಭರ್ತಿ ಮಾಡಿ ಹಾಲಿ ಇರುವ ವಿಶ್ವವಿದ್ಯಾಲಯಗಳಿಗೆ ಶಕ್ತಿಯುತ ಮಾಡಲು ಕ್ರಮ ಕೈಗೊಳ್ಳಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ದನಗಳು, ಎತ್ತುಗಳು ಸಾಕ್ತಕ್ಕಂಥ ಕಡಿಮೆ ಆಗಿದೆ, ನಿಮಗೆ ಗೊತ್ತಿರೋ ರೀತಿ. ಅದಕ್ಕೋಸ್ಕರ ನಾನೇ ಕಳೆದ ಬಾರಿ ಇದೇ ಸದನದಲ್ಲಿ ಹಿಂದೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೆಲೆ ಬಾಳುವ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಅನಾನುಕೂಲವಾಗಿದ್ದು, ಅವರ ಅನುಕೂಲಕ್ಕೆ ಬಾಡಿಗೆ ಆಧಾರದ ಮೇಲೆ ಕೃಷಿ ಯಂತ್ರೋಪಕರಣಗಳನ್ನು ನೀಡಲು ಕೃಷಿ ಯಂತ್ರಧಾರ ಸೇವಾ ಕೇಂದ್ರಗಳ ಅಗತ್ಯದ ಬಗ್ಗೆ ಕೃಷ್ಣ ಬೈರೇಗೌಡರ ಗಮನ ಸೆಳೆದಿದ್ದೆ. ಅಂದಿನ ಕೃಷಿ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಇಡೀ ರಾಜ್ಯದಲ್ಲಿ ಹಂತವಾಗಿ ಕೃಷಿ ಯಂತ್ರಧಾರ ಸೇವಾ ಕೇಂದ್ರಗಳನ್ನು ಕಸ್ಟಮರ್ ಹೈರಿಂಗ್ ಸೆಂಟರ್ ತೆರೆಯಲು ಹೆಚ್ಚಿನ ಮುತುವರ್ಜಿ ವಹಿಸಿ ನಿಜಕ್ಕೂ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಧ್ಯಕ್ಷರೇ. ಆದರೆ ಅವರು ಅಧ್ಯಕ್ಷರೇ 750
ಈ ರೀತಿ ಕೃಷಿ ಯಂತ್ರಧಾರ ಸೇವಾ ಕೇಂದ್ರಗಳನ್ನ ತೆರೆದಿದ್ರು ಅಧ್ಯಕ್ಷರೇ. 50ರಿಂದ 75 ಲಕ್ಷ ಒಂದೊಂದು ಸೆಂಟರ್ ಕೊಡ್ತಾ ಇದ್ರು. 325 ಕೋಟಿ ಖರ್ಚು ಮಾಡಿದ್ರು ಅಧ್ಯಕ್ಷ. ಇವತ್ತೆಲ್ಲ ಕಡೆ ಮುಚ್ಚಿದಾವೆ ಅಧ್ಯಕ್ಷರೇ. ಬಾಡಿಗೆ ಕೃಷಿ ಯಂತ್ರೋಪಕರಣಗಳು ಸಿಗ್ತಾ ಇಲ್ಲ ಅಧ್ಯಕ್ಷರೇ. ಕೆಲವು ಕಡೆ ಕೆಟ್ಟು ನಿಂತಿದ್ದಾವೆ, ನಡೀತಾ ಇಲ್ಲ ಅಧ್ಯಕ್ಷರೇ. ಇದರಿಂದ ಇವತ್ತು ಮತ್ತೊಂದು ಕೃಷಿ ಯಂತ್ರಧಾರೆ ಆ ಶಕ್ತಿಯುತವಾಗಿ ಮಾಡಬೇಕು. ರೈತರಿಗೆ ಫೋನ್ ಮಾಡಿದ ಕೂಡಲೇ ಬಾಡಿಗೆಗೆ ಸಿಗ್ತಕ್ಕಂಥ ಅವಕಾಶ ಆಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ.